ಕಾಶ್ಮೀರದಲ್ಲಿ ಪಂಡಿತರನ್ನ ಹೊಡೆದು ಓಡಿಸಿದಾಗ ಈ ರಾಕ್ಷಸಿ ಸ್ವರೂಪದ ಪೊಲಿಟಿಕಲ್ ಲೀಡರ್ದು ನಾಲಿಗೆ ಸತ್ತೋಗಿತ್ತ? ನಿಮ್ದು ನಿಮ್ಮ ಅಪ್ಪಂದು ಸತ್ತೋಗಿತ್ತ ನಾಲಿಗೆ? ಅವತ್ತು ಕಾಣಲಿಲ್ವಾ? ಅವತ್ತೆಲ್ಲ ಚೆನ್ನಾಗಿತ್ತ? ಅವತ್ತು ಚೆನ್ನಾಗಿತ್ತ? ಕಾಶ್ಮೀರದ ಸಮಸ್ಯೆಯಿಂದ ಭಾರತ ಸಮಸ್ಯೆಗೆ ಸಿಕ್ಕಾಕೊಂಡಿರೋದು. ಕಾಶ್ಮೀರದ ಸಮಸ್ಯೆ ತಗೊಂಬಂದು ಡೆಲ್ಲಿಗೆ ತಂದ್ವಿಲ್ಲ. ಎರಡನೇದು, ಈಕೆನ ಇನ್ನೂ ದೇಶದ್ರೋಹಿ ಅಂತ ಯಾಕೆ ಡಿಕ್ಲೇರ್ ಮಾಡಲ್ಲ ನೀವು ಬಿಜೆಪಿಯವರು, ಸಾರಿ ಗೌರ್ಮೆಂಟ್ ಆಫ್ ಇಂಡಿಯಾನವರು? ಶಿ ಶುಡ್ ಬಿ ಡಿಕ್ಲೇರ್ಡ್ ಆಸ್ ಟೆರರಿಸ್ಟ್ ತರ ದೇಶದ್ರೋಹಿ ಅಂತ ಡಿಕ್ಲೇರ್ ಆಗ್ಬೇಕು ಇವಮ್ಮ. ಎರಡನೇದು, ಇಲ್ಲಿ ಉಸಿರೆತ್ತಿದ್ರೆ ಉಫ್ ಅಂದ ತಕ್ಷಣ ಗಡಿಪಾರು ಅಂತೀರಲ್ಲ ಇಲ್ಲಿ, ಹಬ್ಬ ಅಂದ ತಕ್ಷಣ ಅವ್ನು ಜೋರಾಗಿ ಉಸಿರಾಡ್ದ ಯಾಕೋ ಅವನು ಗಡಿಪಾರಿಗೆ ಅಂತಾರೆ ಅಲ್ವಾ? ಈ ದುಷ್ಟ ಹೆಂಗಸನ್ನ ನೀವು ಯಾಕಿನ್ನೂ ಗಡಿಪಾರು ಮಾಡಿಲ್ಲ? ಜಮ್ಮು ಕಾಶ್ಮೀರದಲ್ಲಿ ಇವ್ರು ಕೂಡ್ದು ಆಕೆನ ನಮ್ಮಲ್ಲಿ ಹುಡುಕಿ ಕೊಪ್ಪಳದ ಯಾವುದೋ ತಾಲೂಕಿನ ಯಾವುದೋ ಗ್ರಾಮ ಹುಡುಕಿ ಗಡಿಪಾರು ಮಾಡ್ತಾರೆ. ಹಂಗೆ ಈ ಒಮ್ಮನ್ನ ಹುಡುಕಿ ಯಾವ್ದಾದ್ರು ಒಂದು ಜಾಗಕ್ಕೆ ಗಡಿಪಾರು ಮಾಡ್ರಪ್ಪ. ಯಾಕೆ ಬಿಡ್ತೀರಿ ಆ ಒಮ್ಮನ್ನ ಜಮ್ಮು ಕಾಶ್ಮೀರದಲ್ಲಿ ವಿಷಾನ ಹರಡ್ಕೊಂಡು ಹೋಗಕ್ಕೆ? ನಂಬರ್ 3, ಈ ದುಷ್ಟ ಮನಸ್ಸಿನ ವಿಷಕಾರು. ಆಕೆ ದೇಹದಲ್ಲಿ ರಕ್ತ ಇಲ್ಲ, ವಿಷಾನೇ ಇರೋದು ಬರೀ. ಮತ್ತು ಆಕೆ ಏಜೆಂಟು ಪಾಕಿಸ್ತಾನದ್ದು. ಹಾಗಾಗಿ ಆಕೆ ಮತ್ತು ಫಾರೂಕ್ ಅಬ್ದುಲ್ಲಾ ಅವ್ರಿಗೆ ಬೇಕಾದಾಗ ಆ ಆಡೋ ಗಿರಾಕಿಗಳನ್ನೆಲ್ಲ ನಾವಿನ್ನೂ ಬಿಟ್ಕೊಂಡು ಕೂತಿದ್ದೀವಿ. ಇನ್ನುವೇ ಏನು ಬಿಟ್ಟಿದ್ದೀರಿ? ಅವಶ್ಯಕತೆ ಏನು? ಮತ್ತು ಇವರ ಹೇಳಿಕೆಗೆ ಆಲ್ ಇಂಡಿಯಾನಲ್ಲಿ ನಾವು ವಿಪರೀತ ಈ ದೇಶದಲ್ಲಿ ಕೆಲವು ಅಯೋಗ್ಯರಿಗೆ ಅಟೆನ್ಷನ್ ಜಾಸ್ತಿ ಇದೆ ಅನ್ಸತ್ ನನಗೆ. ಮೀಡಿಯಾನಲ್ಲಿ ಕೆಲವು ಅಯೋಗ್ಯರಿದ್ದಾರೆ, ಅವರಂತ ಅಯೋಗ್ಯರು ಇನ್ನೊಬ್ರಿಲ್ಲ. ಅವ್ರ ಹೇಳಿಕೆಗೆ ವಿಪರೀತ ಗಮನ. ಆ ಅಯೋಗ್ಯರಿಗೆ ತನ್ನ ಮನೆಯ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಿರಲ್ಲ ಬೇಕಾದ್ರೆ, ಅಂತ ಅಯೋಗ್ಯ ಅವನು.